ಕೇಂದ್ರ ಸರ್ಕಾರದ ವಿರುದ್ಧದ ತೀವ್ರಗೊಳ್ಳುತ್ತಿರುವ ಬಡ ಕುಟುಂಬಗಳು ಆಕ್ರೋಶಗೊಂಡ ಅಜ್ಜಿ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದಾಗಿ ವಿಜಯಪುರ ನಗರದಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಿಗೆ ತಟ್ಟಿದ ಬಿಸಿ, ಕೆಲ ಅಂಗಡಿ ಕೂಡ ಬಂದಾಗಿವೆ. ಕರ್ಮರಸೆಲೆ ಸಿಲಿಂಡರ್ ಇದ್ರೂ ಕೂಡ ಪೂರೈಕೆ ಆಗದ ಸಂದರ್ಭದಲ್ಲಿ ಒಲೆ ಹೊತ್ತಿಸಿದ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಇನ್ನು ಕೆಲ ಅಂಗಡಿ ಬಂದ್ ಆಗಿವೆ. ನಿತ್ಯ ಉಪಜೀವನ ನಡೆಸಿದ ಕುಟುಂಬಸ್ಥರು ಅಂಗಡಿ ಬಂದ್ ಮಾಡಿ ಸಂಕಷ್ಟ ಅನುಭವಿಸುವಂತಾಗಿದೆ. ಹೀಗಾಗಿ ನಗರದ ಜಿಲ್ಲಾಡಳಿತ ಕಚೇರಿ ಎದುರಿರುವ ಸಣ್ಣ ಚಾ ಅಂಗಡಿಗೂ ಕೂಡ ಕರ್ಮಸಲ್ ಗ್ಯಾಸ್ ಇದ್ರೂ ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಪಕ್ಕದಲ್ಲಿ ಕಟ್ಟಿಗೆ ಒಲೆ ಹಾಕಿ ಒಲೆ ಮೇಲೆ ಚಾಯ್ ಮಾಡುವ ದೃಶ್ಯ ಕಂಡುಬಂದಿದೆ. ದೊಡ್ಡ ಹೋಟೆಲ್ ಅವರು ಹೆಚ್ಚಿನ ಹಣ ನೀಡಿ ಗ್ಯಾಸ್ ಪಡೆದುಕೊಳ್ತಿದ್ದಾರೆ. ಆದ್ರೆ ನಾವು ಕೇಳಿದ್ರೆ ನಾಳೆ ನಾಡಿದ್ದು ಬನ್ನಿ ಎಂದು ಹೇಳ್ತಿದ್ದಾರೆ. ಹೀಗಾಗಿ ನಮಗೆ ಗ್ಯಾಸ್ ಸಿಗದ ಕಾರಣ ಅನಿವಾರ್ಯವಾಗಿ ಒಲೆ ಹಾಕಿ ಚಾಯ್ ಮಾಡ್ತಿದ್ದೇವೆ. ಒಂದ್ ವೇಳೆ ಒಂದು ದಿನ ಅಂಗಡಿ ಬಂದ್ ಮಾಡಿದ್ರೆ ಜೀವನ ನಡೆಸಲು ಕಷ್ಟವಾಗ್ತದೆ. ಅದಕ್ಕಾಗಿ ನಾವು ಏನಾದ್ರೂ ಮಾಡಿ ವ್ಯಾಪಾರ ನಡೆಸ್ತೀವಿ ಎಂದು ಅಂಗಡಿ ಅಜ್ಜಿ ಸಾಹೇಬಿ ಸಿಪಾಯಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಮೋದಿ ಸರ್ಕಾರ ಬಂದಾಗಿಂದ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಿವೆ. ಅವರು ಹೇಳುವ ಅಚ್ಚೇ ದಿನ ಇನ್ನೂ ಕೂಡ ಬಂದಿಲ್ಲ. ಇನ್ನು ಮೋದಿ ಅವರಿಗೆ ಏನು ಗೊತ್ತುಂಟು ಕುಟುಂಬಸ್ಥರ ಜೀವನ, ಅವರಂತೂ ಸನ್ಯಾಸಿಗಳು. ಕಷ್ಟ ಅವರಿಗೆ ಅರ್ಥವಾಗಲ್ಲ. ಬಡವರ ಜೀವನಕ್ಕೆ ಕಿಮ್ಮತ್ತು ಇಲ್ಲ. ಒಂದ್ ವೇಳೆ ದೊಡ್ಡ ಶ್ರೀಮಂತರಿಗೆ ಸಮಸ್ಯೆ ಬಂದ್ರೆ ತಕ್ಷಣ ಓಡಿ ಹೋಗಿ ಪರಿಹಾರ ನೀಡ್ತಾರೆ. ನಮಗೆ ಸಮಸ್ಯೆ ಬಂದ್ರೆ ತಾಟು ಲೋಟ ಬಾರಿಸಲು ಹೇಳ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಒಟ್ಟಿನಲ್ಲಿ ಗೂಡಾಂಗಡಿಗಳು ಬಂದ್ ಮಾಡುವ ಪರಿಸ್ಥಿತಿ ಎದುರಾಗಿದ್ದು ಗ್ಯಾಸ್ ಸಿಲಿಂಡರ್ ಕೊರತೆ ಉಂಟಾಗಿದೆ ಎಂದು ಹೇಳಲಾಗ್ತಿದೆ. ಇದರ ಪರಿಣಾಮವಾಗಿ ಹಲವು ವ್ಯಾಪಾರಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗಾಗಲೇ ಕೆಲವು ಹೋಟೆಲ್ಗಳು ತಾತ್ಕಾಲಿಕವಾಗಿ ಬಂದ್ ಆಗಿವೆ. ಬರೇ ಆ ಲೋಗ ಸಾಹೇಬ್ ಬರ್ತಾನ ಅಂಗಡಿ ತೆಗೀರಿ, ಈ ಸಾಹೇಬ್ ಬರ್ತಾನ ಅಂಗಡಿ ತೆಗೀರಿ. ಒಂದ್ 6 ತಿಂಗಳು ಹೋಗಿ ಕೊಡಂಗಿಲ್ಲ, ಬರೀ ಕಿರಿಕಿರಿ. ಅಂತ ಮೋದಿ ಬಂದಾನವ, ಮರ್ಸ್ ಮೋದಿ ವೈದ್ ಕೇಸಿದ್ದ. ಈ ಮೋದಿ ಬಂದ್ರೆ ಎಲ್ಲ ಜನ ಎಲ್ಲ ಕೆಟ್ಟ ಹೋಗ್ಯದ, ಎಲ್ಲ ಸತ್ತು ಹೊಳ್ಯಾಕತ್ತಾರ. ಮೊದಲೇನಿತ್ರಿ ಎಂತಿದ್ರು MLA MP ಅವ್ರು ಇದ್ರು, ಏನೋ ಒಂದು ಲುಕ್ಸಾನ್ ಆಗಿದ್ದಿಲ್ಲ. ಎಲ್ಲ ಬರೀ ತ್ರಾಸ ಮಾಡ್ಕೊಂತ ಕೊಂಡಿರ್ತಾನವ. ಈ ಬಿಸಿಲ ಕೂತ್ ಚಾ ಮಾಡಕತ್ತೀವಿ, ಹಂಗ ಅನಿಸ್ತದ ಮೋದಿದು.